ಜೀವ ಸ್ವರೂಪನಾದ ದೇವರೇ ನಿಮಗೆ ಸ್ತೋತ್ರವಾಗಲಿ ಕರ್ತನೆ. ವಿಶೇಷವಾಗಿ ಒಂದು ಆಗಸ್ಟ್ ತಿಂಗಳ ಮೊದಲನೇ ಭಾನುವಾರದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ, ನಿನ್ನ ಸುವಾರ್ತೆಯನ್ನು ಯೂಟ್ಯೂಬ್ ಮುಖಾಂತರ ಸಾರುವಾಗ ನಿನ್ನ ಆಶೀರ್ವಾದ ನಮ್ಮ ಮೇಲೆ ಇಳಿದು ಬರಲಿ. ಅದ್ಭುತವಾಗಿ ಕರ್ತನೆ, ಒಂದು ಯೂಟ್ಯೂಬ್ ಅಲ್ಲಿ ಅನೇಕ ಜನರು ವೀಕ್ಷಿಸುವಂತೆ ನಿನ್ನ ವಾಕ್ಯಗಳನ್ನು ನೋಡಿ ಅನೇಕ ಜನ ಆಶೀರ್ವಾದ ಹೊಂದಿ ನಿನ್ನ ನಾಮವನ್ನು ಕೊಂಡಾಡುವಂತೆ, ನಿನ್ನ ಮಕ್ಕಳ ಜೀವಿಸುವಂತೆ ನೀನು ಸಹಾಯ ಮಾಡಬೇಕು. ನೀ ಪ್ರಾರ್ಥನೆ ಕೂಟದ ಆರಾಧನೆಯ ಪ್ರಾರಂಭ ಮಧ್ಯಸ್ಥವು ಕೊನೆಯು ನೀನಾಗಿ ನಡೆಸಬೇಕು ಅಂತ ಹೇಳಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಪರಲೋಕದ ಪ್ರೀತಿಯೊಳ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಲೋಕದ ಪ್ರೀತಿ ಸುಳ್ಳಾದ ಯೇಸುವೇ, ಈ ಲೋಕದ ಪ್ರೀತಿ ಸುಳ್ಳಾದ, ಪ್ರೀತಿ ಎಂಬುದು ಮರೆತೆ ಹೋಗ್ಯಾದ, ಪಾಪವೆಂಬುದು ಹೆಚ್ಚಿದಾಗ್ಯಾದ, ಪ್ರೀತಿ ಎಂಬುದು ಮರೆತೆ ಹೋಗ್ಯಾದ, ಪಾಪ ಎಂಬುದು ಹೆಚ್ಚಿಗಾಗ್ಯಾದ. ಯೇಸುವೇ, ಈ ಲೋಕದ ಪ್ರೀತಿ ಸುಳ್ಳಾದ ಯೇಸುವೇ, ಈ ಲೋಕದ ಪ್ರೀತಿ ಸುಳ್ಳಾದ. Thank you, Jesus. Hallelujah. ಅಕ್ಕ ತಂಗಿಯರ ಪ್ರೀತಿಯಲ್ಲಾದ, ಅಕ್ಕಿ ಎಂಬುದು ಮರೆತೆ ಹೋಗ್ಯಾದ, ಅಕ್ಕ ತಂಗಿಯರ ಪ್ರೀತಿಯಲ್ಲಾದ, ಪ್ರೀತಿ ಎಂಬುದು ಮರೆತೆ ಹೋಗ್ಯಾದ. ಯೇಸುವೇ, ಈ ಲೋಕದ ಪ್ರೀತಿ ಸುಳ್ಳಾದ ಯೇಸುವೇ, ಈ ಲೋಕದ ಪ್ರೀತಿ ಸುಳ್ಳಾದ. Thank you, Jesus. Hallelujah. Praise the Lord. ತಾಯಿ ತಂದೆಯರ ಪ್ರೀತಿಯಿಲ್ಲಾದ, ಅಣ್ಣ ತಮ್ಮನ ಪ್ರೀತಿಯಿಲ್ಲಾದ, ತಾಯಿ ತಂದೆಯರ ಪ್ರೀತಿಯಿಲ್ಲಾದ, ಅಣ್ಣ ತಮ್ಮನ ಪ್ರೀತಿಯಿಲ್ಲಾದ. ಯೇಸುವೇ, ಈ ಲೋಕದ ಪ್ರೀತಿ ಸುಳ್ಳಾದ ಯೇಸುವೇ, ಈ ಲೋಕದ ಪ್ರೀತಿ ಸುಳ್ಳಾದ. Thank you, Lord Jesus. Hallelujah. ಬಂಧು ಬಳಗದ ಪ್ರೀತಿಯಲ್ಲಾದ, ಪಾಪವೆಂಬುದು ಹೆಚ್ಚಿಗಾಗ್ಯಾದ, ಬಂಧು ಬಳಗದ ಪ್ರೀತಿಯಲ್ಲಾದ, ಪಾಪವೆಂಬುದು ಹೆಚ್ಚಿಗಾಗ್ಯಾದ. ಯೇಸುವೇ, ಈ ಲೋಕದ ಪ್ರೀತಿ ಸುಳ್ಳಾದ ಯೇಸುವೇ, ಈ ಲೋಕದ ಪ್ರೀತಿ ಸುಳ್ಳಾದ. Thank you, Jesus. Hallelujah. Praise the Lord. ಕರ್ತನಲ್ಲಿ ಪ್ರೀತಿಯಾದ ಅವರ ಮಕ್ಕಳ ಎಷ್ಟೊತ್ತು
ದೇವರನ್ನು ಆರಾಧಿಸುವಂತೆ ದೇವರು ಕೊಟ್ಟಂತ ಒಂದು ಸುವರ್ಣಾವಕಾಶಕ್ಕಾಗಿ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಹೇಳ್ತೇನೆ. ಮತ್ತೊಂದಾವರ್ತಿ ಒಂದು ಆಗಸ್ಟ್ ತಿಂಗಳ ಮೊದಲನೇ ಭಾನುವಾರದಲ್ಲಿ ಆನ್ಲೈನ್ ನಲ್ಲಿ ವೀಕ್ಷಿಸುವಂತ ಎಲ್ಲ ದೇವರ ಮಕ್ಕಳಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮೋಸ್ಟ್ ವೆಲ್ಕಮ್. ಇವತ್ತು ನಮ್ಮ ದೇವರು ಆತನ ಒಂದು ವಾಕ್ಯವನ್ನು ಕೊಡುವಂಥದ್ದು. ನೋಡಿಕೊಳ್ಳೋಣ, ನಮ್ಮ ಆತ್ಮಿಕ ಲಾಭಕ್ಕಾಗಿ ದೇವರು ಕೊಟ್ಟಂತ ಆತ್ಮಿಕ ಆಹಾರ ನೋಡಿಕೊಳ್ಳೋಣ. ಹಲ್ಲೆಲೂಯಾ. ಸತ್ಯವೇದದಲ್ಲಿ 2ನೇ ಅರಸುಗಳು 4ನೇ ಅಧ್ಯಾಯ 18ನೇ ವಚನ, 2 Kings chapter 4 verse 18. ಇಲ್ಲಿ ನಾವು ನೋಡುವಂತದ್ದಾಗಿದೆ ದೇವರ ವಾಕ್ಯದಲ್ಲಿ ಏನಂದ್ರೆ, ಇಲ್ಲಿ ಎಲೀಷನು ಮತ್ತೆ ಒಬ್ಬ ಒಂದು ಸ್ತ್ರೀ ವಿಷಯದಲ್ಲಿ, ಶೂನ್ಯಗಳಾದಂತ ಆ ಸ್ತ್ರೀ ವಿಷಯದಲ್ಲಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವನದಲ್ಲಿ ಆಶೀರ್ವಾದ ಬರ್ಬೇಕಂದ್ರೆ, ಅಂದ್ರೆ ನಮ್ಮ ಜೀವನದ ಕೊರತೆಗಳು ನೀಗಬೇಕಂದ್ರೆ ಏನ್ ಮಾಡ್ಬೇಕೆಂಬುದಾಗಿ ಇಲ್ಲಿ ಈ ಒಂದು ಶೂನ್ಯಗಳಾದಂತ ಆ ಸ್ತ್ರೀ ವಿಷಯದಲ್ಲಿ ನಾವು ದೇವರ ವಾಕ್ಯನ್ನು ಕೇಳಿ ತಿಳಿದುಕೊಳ್ಳೋಣ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಶೂನ್ಯಗಳಾದಂತ ಸ್ತ್ರೀ, ಹೆಣ್ಣುಮಗಳು ಒಂದು ಗ್ರಾಮದಲ್ಲಿ ವಾಸ ಮಾಡುತ್ತಿರುವಾಗ ಎಲೀಷನು ಆದಂತ ಒಂದು ದೇವರ ಪ್ರವಾದಿಯಾಗಿರುವಂತ, ದೇವರ ಸೇವಕನಾಗಿರುವಂತ ಎಲೀಷ ಪ್ರವಾದಿಯು ಅವರ ಮನೆಯಿಂದ ಅವರ ಪಕ್ಕದ ಒಂದು ಮನೆ ಎದುರುಗಡೆಯಿಂದ ಆತನು ಅನೇಕ ಸಾರಿ ಹೋಗುತ್ತಿರ್ತಾ ಇರ್ತಾನೆ. ಯಾರು? ಎಲೀಷ ಪ್ರವಾದಿ. ಅದನ್ನು ಗಮನಿಸಿದ ಆ ಸ್ತ್ರೀಯು, ಹಲ್ಲೆಲೂಯಾ, ಶೂನ್ಯಗಳಾದ ಸ್ತ್ರೀ, ಈತನು ದೇವರ ಸೇವಕನು, ಈತನು ದೇವರ ದಾಸನು, ಈತನು ಎಲೀಷ ಪ್ರವಾದಿ ಎಂಬುದಾಗಿ ಆ ಒಂದು ಎಲೀಷ ಪ್ರವಾದಿ ಹತ್ರ ಅವಳೇನ್ ಮಾಡ್ತಾಳೆ, ನೀವೇನ್ ಮಾಡ್ಬೇಕು ಗುರುವೇ, ನಮ್ಮ ಮನೆಯಲ್ಲಿ ಊಟ ಮಾಡ್ಬೇಕಂತ ಹೇಳಿ ಅವಳು ನೋಡಿ ಆ ದೇವರ ಸೇವಕರಿಗೆ ಎಲೀಷ ಪ್ರವಾದಿಗೆ ನೋಡಿ ಆ ಗುರುತಿಡಿ ಹಿಡಿದೇನ್ ಮಾಡ್ತಾಳೆ, ತನ್ನ ಮನೆಗೆ ಊಟಕ್ಕೆ ಕರೀತಾಳೆ. ಹಲ್ಲೆಲೂಯಾ. ಯಾರು? ಶೂನ್ಯ ಮಾಡದಂತ ಸ್ತ್ರೀಯು. ಅದೇ ರೀತಿ ಎಲೀಷನು ತನ್ನ ದೇವರ ಸೇವೆ ಮಾಡುವಾಗ, ಅಲ್ಲಿಂದ ಹೋಗುವಾಗ, ದಾರಿಯಿಂದ ಹೋಗುವಾಗ ಬರುವಾಗ ತಾನೇನ್ ಏನ್ ಮಾಡ್ತಾನೆ, ಆ ಒಂದು ಸ್ತ್ರೀಯ ಮನೆಯಲ್ಲಿ ಊಟ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಹಲ್ಲೆಲೂಯಾ. ಅವಾಗ ಸ್ತ್ರೀ ಏನ್ ಮಾಡ್ತಾಳೆ ಅಂದ್ರೆ, ತನ್ನ ಗಂಡನಿಗೆ ಈತನು ದೇವರ ಸೇವಕರು, ಪ್ರವಾದಿ ಆಗಿದ್ದಾನೆ, ಈತನ ಇಲ್ಲಿ ಹೋಗುವಾಗ ಬರುವಾಗ ನಾವೇನ್ ಮಾಡೋಣ, ನಮ್ಮ ಮನೆ ಮೇಲೆ ಇನ್ನೊಂದು ರೂಮ್ ಕಟ್ಟೋಣ. ಅಲ್ಲಿ ಏನ್ ಮಾಡೋಣ, ಆತನಿಗೋಸ್ಕರ ನಾವೇನ್ ಮಾಡೋಣ, ಒಂದು ಯಾವಾಗ ಆತನ ಇಲ್ಲಿ ಹೋಗುವಾಗ ಬರುವಾಗ ಆತನ ವಿಶ್ರಾಂತಿ ಪಡೆದುಕೊಳ್ಳಲಿ, ನಮ್ಮ ಮನೆ ಇಳುಕೊಳ್ಳಲಿ ಅಂತ ಹೇಳಿ ತನ್ನ ಗಂಡನಿಗೆ ಹೇಳಿ ಏನ್ ಮಾಡ್ತಾಳೆ, ತನ್ನ ಆ ಮನೆಯ ಮೇಲೆ ಒಂದು ರೂಮ್ ಅನ್ನು ಕಟ್ಟಿಸ್ತಾಳೆ. ಹಲ್ಲೆಲೂಯಾ. ಏನಕ್ಕಂದ್ರೆ ಅದು ಕೇವಲ ಆ ದೇವರ ಸೇವಕನಿಗೋಸ್ಕರ ಒಂದು ಕೋಣೆ, ಒಂದು ರೂಮ್ ಮಾಡಿ, ಆ ರೂಮ್ ಅಲ್ಲಿ ಏನ್ ಮಾಡ್ತಾಳೆ, ಒಂದು ಮಂಚ, ಒಂದು ಮೇಜು, ಆಮೇಲೆ ಒಂದು ಕುರ್ಜಿ, ಆಮೇಲೆ ದೀಪ ಸ್ತಂಭವನ್ನು ಆ ರೂಮಿನಲ್ಲಿ ಇಡ್ತಾಳೆ. ಹಲ್ಲೆಲೂಯಾ. ಯಾಕಂದ್ರೆ ಆ ಎಲೀಷ ಪ್ರವಾದಿ ದೇವರ ಸೇವಕನು, ದೇವರ ದಾಸನು ಇಲ್ಲಿಂದ ಹೋಗುವಾಗ ಬರುವಾಗ ಆತನು ನಮ್ಮ ಮನೆಯಲ್ಲಿ ಇಳುಕೊಂಡು ಊಟ ಮಾಡಿ ಆತನ ವಿಶ್ರಾಂತಿ ಪಡೆದುಕೊಳ್ಳಲಿ ಎಂಬುದಾಗಿ ಆ ಒಂದು ಶೂನ್ಯ ಮಾಡದ ಸ್ತ್ರೀ ಏನ್ ಮಾಡ್ತಾಳೆ, ದೇವರ ಆ ಸೇವಕನಿಗೆ ಆಶ್ರಯ ಕೊಡ್ತಾರೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆ ಒಂದು ಮನೆ ಕಟ್ಟಿದಾಗ ಯಾವಾಗಾಯ್ತು ದೇವರ ಸೇವಕರಿಗೆ ಅವಳು ಕೊಟ್ಟಿದಾಗ, ಊಟ ಕೊಟ್ಟಿದಾಗ ಆ ಮನೆಯಲ್ಲಿ ಆಶೀರ್ವಾದ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹಲ್ಲೆಲೂಯಾ. ಮನೆ ಮೇಲೆ ಇನ್ನೊಂದು ಮನೆ ಕಟ್ಟಿ, ಆ ಒಂದು ಮನೆ ಯಾರಿಗೋಸ್ಕರ, ದೇವರ ಸೇವಕನಿಗೋಸ್ಕರ. ಆ ದೇವರ ಸೇವಕನಾಗಿ ಎಲೀಷ ಪ್ರವಾದಿ ಸೇವೆಗೆ ಹೋಗುವಾಗ ಆತನ ವಿಶ್ರಾಂತಿ ಪಡೆದುಕೊಳ್ಳೋಕೋಸ್ಕರ, ಆ ರಾತ್ರಿಯಲ್ಲಿ ಕಳೆಯೋದಕ್ಕೋಸ್ಕರ, ಆತನಿಗೆ ಕೂಡುವುದಕ್ಕಾಗಿ, ಮಲಗುವುದಕ್ಕಾಗಿ ಆ ಒಂದು ಶೂನ್ಯ ಮಾಡದ ಸ್ತ್ರೀ ಏನ್ ಮಾಡ್ತಾಳೆ, ದೇವರ ಸೇವಕರಿಗೆ ಅಲ್ಲಿ ಆಶ್ರಯ ಕೊಡ್ತಾಳೆ. ಹಲ್ಲೆಲೂಯಾ. ಇದೆಲ್ಲ ನೋಡಿದ ಆ ಒಂದು ಎಲೀಷ ಪ್ರವಾದಿ ಏನ್ ಅನ್ಕೋತ ಅಂತ ಮನಸ್ಸಿಲ್ಲ ಅಂದ್ರೆ, ಇಷ್ಟೊಂದು ನಾವು ಕೇಳಿಲ್ಲ ಅಂದ್ರು ಈ ಹೆಣ್ಣು ಮಗಳು, ಈ ಸ್ತ್ರೀ ನಮ್ಗೆ ಇಷ್ಟೊಂದು ಸಹಾಯ ಮಾಡ್ತಾ ಇದ್ದಾಳಲ್ಲ, ನಾವು ಸೇವೆಗೆ ಹೋಗುವಾಗ ನಮ್ಮ ಮನೆಗೆ ಕರೆದು ಊಟ ಹಾಕ್ತಾ ಇದ್ದಾಳೆ. ಮತ್ತೆ ಲೇಟ್ ಆದ್ರೆ ಈ ಒಂದು ಮಾರ್ಗದಲ್ಲಿ ಹೋಗುವಾಗ ಏನಾಗ್ಬೇಕು, ಲೇಟ್ ಆದ್ರೆ ಇಲ್ಲಿ ಬಂದು ಈ ರೂಮ್ ನಮಗೋಸ್ಕರ ವಿಶೇಷ ಒಂದು ರೂಮ್ ತಯಾರು ಮಾಡಿ, ಅದರಲ್ಲಿ ಒಂದು ಮಂಚ, ಮೇಜು, ಕುರ್ಜಿ ಎಲ್ಲ ಇಟ್ಟು, ದೀಪ ಸ್ತಂಭನಿಟ್ಟು ಆತನ ನಮಗೊಂದು ವಿಶ್ರಾಂತಿ ಪಡೆದುಕೊಳ್ಳುವಂತೆ ಎಂದು ಇದು ಮಾಡಿದಾಳಲ್ಲ ಅಂತ ಹೇಳಿ ಆ ಒಂದು ದೇವರ ಸೇವಕನ ಎಲೀಷ ಪ್ರವಾದಿ ಏನ್ ಮಾಡ್ತಾನೆ, ಆ ಮನಸ್ಸಿನಲ್ಲಿ ಅನ್ಕೊಂಡು ಇವಳಿಗೆ ಏನಾದ್ರೂ ಮಾಡ್ಬೇಕಲ್ಲ, ಆತನ ಒಂದು ಯೋಚನೆ ಬಂತು, ಇವಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ದೇವರಿಂದ ಆಶೀರ್ವಾದ ತರಂಗೆ ಇವಳಿಗೆ ನಾವು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಏನು ಇವಳಿಗೆ ಕೊರತೆ ಇದೆ ಎಂಬುದಾಗಿ ಆ ಎಲೀಷನು
ಅಲ್ಲಿ ಹುಡುಕ್ತಾ ಇರ್ತಾನೆ. ಹಲ್ಲೆಲೂಯಾ. ನೋಡಿ, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆ ಸ್ತ್ರೀ, ಆ ಶೂನ್ಯ ಮಳದ ಸ್ತ್ರೀ, ಸೊ ಅವಳಿಗೆ ಒಂದು ಕೊರತೆ ಇತ್ತು. ಆದರೆ ಆ ಕೊರತೆ ಕಡೆ ಆತ ನೋಡಿಲ್ಲ. ನೋಡು, ಈತನಿಗೆ ದೇವರ ಸೇವಕನಿದ್ದಾನೆ, ಸೊ ಈತನಿಗೆ ನಾವು ಊಟ ಕೊಟ್ರೆ, ಇವರಿಗೆ ಆಶ್ರಯ ಕೊಡಕ್ಕೆ ಒಂದು ರೂಮ್ ಮೇಲೆ ವಿಶ್ರಾಂತಿ ಕೊಡಕ್ಕೆ ರೂಮ್ ಕೊಟ್ರೆ, ಸೊ ಇವರಿಗೆ ಒಂದು ನಾವು ಆರೈಕೆ ಮಾಡಿದಾಗ, ಇವ್ರು ಸೇವೆ ಮಾಡಿದಾಗ ಇದು ನಮ್ಮ ಕೊರತೆ ನೀಗುತ್ತೆ ಅಂತ ಅನ್ಕೊಂಡು ಅವಳು ಸ್ವಾರ್ಥದಿಂದ ಸೇವೆ ಮಾಡಿದ್ರಿ, ಯಥಾರ್ಥ ಮನಸ್ಸಿಂದ ಸೇವೆ ಮಾಡಿದ್ರು. ಸೊ ಅವಳಿಗೆ ಒಂದು ಕೊರತೆ ಇತ್ತು. ಆದ್ರೆ ಅವಳು ಆ ಒಂದು ದೇವರ ಸೇವಕನ ಹತ್ರ, ಎಲಿಷಾ ಪ್ರವಾದಿ ಹತ್ರ ಹೇಳ್ಕೊಳ್ಳಲಿಲ್ಲ. ಅಲ್ಲಲ್ವೇ? ಆದರೆ ಕೂಡ ಅಲ್ಲಿ ದೇವರು ಆ ಎಲಿಷಾ ಮುಖಾಂತರ ಏನ್ ಮಾಡ್ತಾರೆ, ಅಲ್ಲಿ ಆಶ್ವದ ಮನೆ ಮೇಲೆ ಬರುವಂತೆ ಮಾಡ್ತಾರೆ. ಸೊ ಆ ಗೆಹಜಿ, ಎಲಿಷಾ ಪ್ರವಾದಿನ ಶಿಷ್ಯನಾಗಿರುವಂತ ಗೆಹಜಿ ಹೇಳ್ತಾನೆ, ಈ ಒಂದು ಸ್ತ್ರೀಗೆ ಇಷ್ಟೊಂದು ನಮಗೆ ಸೇವೆ ಮಾಡ್ತಾ ಇದ್ದಾಳಲ್ಲ, ಸೊ ಇವಳಿಗೋಸ್ಕರ ನಾವು ಏನು ಮಾಡ್ಬೇಕು, ಏನಾದ್ರೂ ಮಾಡ್ಲೇಬೇಕಲ್ಲ ಅಂತ ಹೇಳಿದಾಗ ಆ ಗೆಹಜಿ ಏನ್ ಮಾಡ್ತಾ ಇದ್ದಾನೆ, ಗುರುವೆ, ಇವಳಿಗೆ ಏನಿಲ್ಲ, ಮಕ್ಕಳಿಲ್ಲ. ಅಲ್ಲಲ್ವೇ? ಇವಳು ಒಂದು ಸ್ತ್ರೀಗೆ ಈತನ ಗಂಡನು ವೃದ್ಧನಾಗಿದ್ದಾನೆ, ಮತ್ತೆ ಇವಳಿಗೆ ಏನಿಲ್ಲ, ಮಕ್ಕಳಿಲ್ಲ. ಅಲ್ಲಲ್ವೇ? ಇವಳಿಗೆ ಸಂತಾನ ಇಲ್ಲ ಎಂಬುದಾಗಿ ಅಲ್ಲಿ ದೇವರ ಸೇವಕರು ತಿಳಿದುಕೊಳ್ಳುತ್ತಾರೆ. ಅಲ್ಲಲ್ವೇ? ಅವಳ ಕೊರತೆ, ಅವಳ ದುಃಖ, ಆ ಕಣ್ಣೀರು ಏನಿದೆ ಎಂಬುದಾಗಿ ಸೊ ದೇವರು ನೋಡುತ್ತಾನೆ. ಅಲ್ಲಲ್ವೇ? ಸೊ ನೋಡಿ, ದೇವರ ಸೇವಕರ ಮುಖಾಂತರವಾಗಿ, ಎಲಿಷಾ ಪ್ರವಾದಿಯ ಮುಖಾಂತರವಾಗಿ ಆ ಸ್ತ್ರೀಗೆ ಹೇಳ್ತಾರೆ, ಅಲ್ಲಲ್ವೇ, ನೋಡಮ್ಮ, ಸೊ ನಿನಗೆ ಮಕ್ಕಳಿಲ್ಲ, ಆದರೆ ಬರುವ ವರ್ಷದಲ್ಲಿ ನಿನಗೆ ದೇವರು ಮಕ್ಕಳನ್ನು ಕೊಡ್ತಾರೆ. ಅಲ್ಲಲ್ವೇ? ನೀನು ಒಂದು ಗಂಡು ಮಗುವಿಗೆ ಜನ್ಮ ಕೊಡುವೆಂಬುದಾಗಿ ಎಲಿಷಾ ಪ್ರವಾದಿ ಅಲ್ಲಿ ಪ್ರವಾದನೆ ಮಾಡ್ತಾರೆ. ಅಲ್ಲಲ್ವೇ? ಥ್ಯಾಂಕ್ ಯು ಜೀಸಸ್. ನೋಡಿ, ಆಗ ಸ್ತ್ರೀ ಅಂತಾಳೆ, ನನಗೆ ವಂಚಿಸಬೇಡಿ ಎಂಬುದಾಗಿ. ಅಲ್ಲಲ್ವೇ? ಕರ್ತನ ಪ್ರೀತಿಯ ದೇವರ ಮಕ್ಕಳು, ಯಾಕಂದ್ರೆ ಅವಳು ಆ ದೇವ ಸೇವಕ ಕೇಳ್ಕೊಂಡಿಲ್ಲ, ಏನಂತ, ನನ್ನ ಮಗು ಬೇಕು, ನನ್ನ ಮಕ್ಕಳಿಲ್ಲ ಅಂತ. ಸೊ ಆದ್ರೆ ದೇವರು ಆತನ ಒಂದು ಸೇವೆಯನ್ನು ನೋಡಿ, ಸೊ ದೇವರು ಏನ್ ಮಾಡಿದ್ರು, ತನ್ನ ಸೇವಕರ ಮುಖಾಂತರ ಅವಳ ಕೊರತೆ ನೀಗಿಸ್ಲಿಕ್ಕೆ ಅಲ್ಲಿ ಆಶ್ವಾದ ರಿಲೀಸ್ ಮಾಡಿದ್ರು. ಅಲ್ಲಲ್ವೇ? ಏನಂತ, ನಿನಗೆ ಬರುವ ದಿನದಲ್ಲಿ, ಬರುವ ವರ್ಷದಲ್ಲಿ ನಿನಗೆ ದೇವರು ಒಂದು ಗಂಡು ಮಗುವನ್ನು ಕೊಡುವನು ಎಂಬುದಾಗಿ. ಅಲ್ಲಲ್ವೇ? ಸೊ ಅವಳು ಹೇಳ್ತಾನೆ, ವಂಚಿಸಬೇಡ. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಯಾವಾಗಾಯ್ತು ದೇವರು ಹೇಳುವ ಮಾತು ಅದು ನಡೆಯುವಂತದಾಗಿದೆ, ಯಾವಾಗಾಯ್ತು ದೇವರು ತನ್ನ ದಾಸರ ಮುಖಾಂತರವಾಗಿ, ತನ್ನ ಸೇವಕರ ಮುಖಾಂತರವಾಗಿ, ಆತನ ಪ್ರವಾದಿಗಳ ಮುಖಾಂತರವಾಗಿ ಹೇಳಿದ ಮಾತು ನೆರವೇರುವಂತದಾಗಿದೆ. ಅದು ವಂಚನೆ ಮಾತಲ್ಲ. ಸೊ ಅನ್ಕೋತಾಳ ಅವಳು, ನಾನು ವಂಚಿಸಬೇಡ ಎಂಬುದಾಗಿ. ಆದರೆ ನನ್ನ ದೇವರು ವಂಚನೆ ಮಾಡುವ ದೇವರಲ್ಲ. ನನ್ನ ದೇವರು ಯೇಸು ಕ್ರಿಸ್ತನು ಮೋಸ ಮಾಡುವ ದೇವರಲ್ಲ. ಆತನು ಹೇಳಿದಂತೆ ಮಾಡುವ ದೇವರಾಗಿದ್ದಾನೆ. ನೋಡಿ, ಸೊ ಯಾವಾಗಾಯ್ತು ಅವಳು ದೇವರು ಸೇವಕರು ಈ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅಂದಿದಾಗ ತಿಳ್ಕೊಂಡು ಕರೆದು ಊಟ ಕೊಟ್ಲು. ಸೊ ಇಳ್ಕೊಳಕ್ ಒಂದು ವಿಶ್ರಾಂತಿ ತಕ್ಕೊಳಕ್ ಒಂದು ರೂಮ್ ಮಾಡ್ಬೇಕಂತ ಹೇಳಿ ತನ್ನ ಗಂಡನ ಹತ್ರ ಹೇಳ್ಬಿಟ್ಟು ಸೊ ಒಂದು ರೂಮ್ ಕಟ್ಟಿಸಿ ಅಲ್ಲಿ ಎಲಿಷಾ ಪ್ರವಾದಿಗೆ ಆರೈಕೆ ಮಾಡಿದಳು. ನೋಡಿ, ಸೊ ದೇವರ ಸೇವಕರಿಗೆ ಅವಳು ಆ ಸೇವೆ ಮಾಡಿದಾಗ ಸೊ ಅವಳಿಗೆ ಏನಾಗಿತ್ತು, ಅವಳ ಜೀವನದಲ್ಲಿರುವಂತಹ ದೊಡ್ಡ ಕೊರತೆ, ಮಕ್ಕಳಿಲ್ಲದಿರುವಂತ ಕೊರತೆ, ಆ ಪಂಚತನ ದೇವರು ನೀಗಿಸಿದನು. ಅಲ್ಲಲ್ವೇ? ಕಳೆದು ಮತ್ತೆ ತಿರುಗಿ ಬರುವ 1 ವರ್ಷ ಆದ್ಮೇಲೆ ದೇವರು ಹೇಳಿದಂತೆ ಅವಳಿಗೆ ಏನಾಯ್ತ್ರಿ, ಒಂದು ಗಂಡು ಮಗು ಆಯ್ತು. ಅಲ್ಲಲ್ವೇ? ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರ ಸೇವಕರು ನಿಮ್ಮ ಮನೆಗೆ ಬಂದಿದಾಗ ಸೊ ಅವ್ರಿಗೆ ಏನ್ ಮಾಡಿ, ನೀವು ನಿಮ್ಗೆ ಕೈಲಾಗದಷ್ಟು, ನಿಮ್ಗೆ ಎಷ್ಟು ಸಹಾಯ ಅಷ್ಟು ಅವರಿಗೆ ಆರೈಕೆ ಮಾಡಿರಿ. ಅಲ್ಲಲ್ವೇ? ಸೊ ಅವ್ರಿಗೆ ಊಟ ಕೊಡಿರಿ, ಸೊ ಅವ್ರಿಗೆ ಇಳ್ಕೊಳಕ ವ್ಯವಸ್ಥೆ ಮಾಡಿ. ದೇವ್ರ ವಾಕ್ಯ ಹೇಳುತ್ತದೆ, ಯಾರಾದರೂ ನನ್ನ ಹೆಸರು ಹೇಳ್ಕೊಂಡು ನಿಮ್ಮ ಮನೆಗೆ ಬಂದ್ರೆ, ಅಂದ್ರೆ ಯೇಸು ಕ್ರಿಸ್ತನ ಹೆಸರು ಹೇಳ್ಕೊಂಡು ನಿಮ್ಮ ಮನೆಗೆ ಬಂದು ಇದ್ದಿದಾಗ ಅವರಿಗೆ ನೀವು ಒಂದು ತಂಬಿಗೆ ನೀರು ಕೊಟ್ಟರು ಕೂಡ ಆ ಪ್ರತಿಫಲ ನಿಮಗೆ ದೊರಕುತ್ತದೆ ಅಂತ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ. ಅಲ್ಲಲ್ವೇ? ಒಂದು ನೀರು, ಒಂದು ತಂಬಿಗೆ ತುಂಬ ಒಬ್ಬ ಸೇವಕರು ನಿಮ್ಮ ಮನೆಗೆ ಬಂದಿದ್ದಾಗ, ಯೇಸು ಕ್ರಿಸ್ತನ ಹೆಸರು ಹೇಳಿ ನಿಮ್ಮ ಮನೆಗೆ ಬಂದಿದ್ದಾಗ ಅವರಿಗೆ ನೀವು ಒಂದು ತಂಬಿಗೆ ನೀರು ಕೊಟ್ಟಿದ್ದರೂ ಕೂಡ ಅದು ನಿಮಗೆ ಪ್ರತಿಫಲ ಸಿಗುತ್ತದೆ ಎಂಬುದಾಗಿ. ಅಲ್ಲಲ್ವೇ? ಸೊ ಕರ್ತನ ಪ್ರೀತಿಯ ಆತ್ಮೀಯ ದೇವರ ಮಕ್ಕಳೇ, ಇವತ್ತು ದೇವರ ಸೇವಕರು ಹೇಳುವ ಆ ದೇವರ ವಾಕ್ಯಕ್ಕೆ ವಿಧೇಯರಾಗಿರಿ. ಸೊ ದೇವರ ಸೇವಕರು ನಿಮ್ಮ ಮನೆಗೆ ಬಂದಿದ್ದಾಗ ಅವರಿಗೆ ಗೌರವಿಸಿರಿ.
ಯಾಕಂದ್ರೆ ದೇವರ ಚಿತ್ತ ಇಲ್ಲದೆ ಯಾವ ಸೇವಕರು ನಿಮ್ಮ ಮನೆಯಲ್ಲಿ ಬರಲಿಕ್ಕ ಸಾಧ್ಯವಿಲ್ಲ. ಇವತ್ತು ದೇವರ ಸೇವಕರು, ಆ ದೇವರ ದಾಸರು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂದ್ರೆ ಅದು ದೇವರ ಚಿತ್ತವಾಗಿದೆ. ಅಲ್ಲವಯ್ಯ, ಯಾಕಂದ್ರೆ ಅವರ ಮನಸ್ಸಿಂದ ಬರುವಂತದ್ದಲ್ಲ, ಆ ದೇವರೇ ನಿಮ್ಮ ಕೊರತೆಯನ್ನು ನೀಗಿಸುವುದಕ್ಕಾಗಿ ತನ್ನ ದಾಸರನ್ನು, ತನ್ನ ಸೇವಕರನ್ನು ನಿಮ್ಮ ಮನೆಗೆ ಕಳಿಸ್ತಾರೆ. ಆ ಶೋಧನೆ ಮಾಡದ ಆ ಸ್ತ್ರೀಗೆ ಗಂಡನು ವೃದ್ಧನಾದ್ರೂ ಮಕ್ಕಳಿಲ್ಲ ಅಂತ ಕೊರಗಿದ್ದಾಗ ದೇವರ ಕಡೆ ಏನ್ ಮಾಡಿದ್ರು, ದೇವರಿಗೆ ಹೇಳ್ಕೊಳ್ಳಿಲ್ಲ, ಅವಳು ಕಾರ್ಯ ಮಾಡಿದಳು, ದೇವರ ಸೇವಕರು ಉಪಕಾರ ಮಾಡಿದಳು. ದೇವರೇ ನನಗೆ ಮಕ್ಕಳಿಲ್ಲ ಅಂತ ಕೊರಗಿಲ್ಲ, ಅವಳು ದೇವರಿಗೆ ಗುಣ ಕೊಟ್ಟಲಿಲ್ಲ, ದೇವರಿಗೆ ವಿರೋಧ ಮಾತಾಡ್ಲಿಲ್ಲ. ಆ ದೇವರ ಸೇವಕರು ಅವ್ರ ಮನೆ ಮುಂದೆಯಿಂದ ಹೋಗ್ಬೇಕಾದ್ರೆ ಕರೆದು ಉಪಚಾರ ಮಾಡಿದಳು. ಅದಕ್ಕೆ ಅವಳಿಗೆ ದೇವರು ತಕ್ಕ ಆಶೀರ್ವಾದ ಮಾಡಿದಳು. ಇವತ್ತು ನಿಮ್ಮ ಮನೆಗೆ ದೇವರ ತನ್ನ ಸೇವಕರನ್ನು ಕಳಿಸಿದಾಗ ಅವ್ರಿಗೆ ಏನ್ ಮಾಡಿ, ಗೌರವ ಕೊಡಿ, ಅವರಿಗೆ ನೀವು ಒಳ್ಳೆ ಒಂದು ಸೇವೆ ಮಾಡಿ, ಅವ್ರು ಹೇಳಿದ ಮಾತಿಗೆ ಕಿವಿಗೊಡಿ. ಖಂಡಿತ ದೇವರು ನಿಮ್ಗೆ ಒಳ್ಳೇದು ಮಾಡ್ತಾರೆ. ಇವತ್ತು ನಿಮ್ಮ ಜೀವನದಲ್ಲಿ ಒಂದು ಅಲ್ಲ ಒಂದು ಕೊರತೆ ಇದ್ದೇ ಇರುತ್ತೆ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಆನ್ಲೈನ್ ಯೂಟ್ಯೂಬ್ ಅಲ್ಲಿ ವೀಕ್ಷಿಸುವಂತ ಮಕ್ಕಳೇ, ಇವತ್ತು ನಿಮ್ಮ ಕುಟುಂಬದಲ್ಲಿ ಯಾವುದೇ ಒಂದು ಕುಂದು ಕೊರತೆ ಇದ್ರೆ, ಇವತ್ತು ನಿಮ್ಗೆ ಒಂದು ವೇಳೆ ಮಕ್ಕಳೇ ಇಲ್ಲ ಅಂದ್ರೆ, ಇವತ್ತು ನಮ್ಮಿಂದ ಆಗೋದಿಲ್ಲ ಅಂತ ಹೇಳಿ ನೀವು ಕೂತಿರ್ಬೋದು, ಆದ್ರೆ ಆ ದೇವರಿಂದ ಎಲ್ಲ ಸಾಧ್ಯವು. ಇವತ್ತೊಬ್ಬ ದೇವರ ಸೇವಕರು ಬಂದೆ ನಿಮಗೆ ಈ ಮನೆಗೆ ಶುಭವಾಗುತ್ತದೆ, ನಿಮ್ಮ ಮನೆಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಅವರು ನುಡಿದು ಓದಿದಾಗ, ನೀವು ಅವ್ರಿಗೆ ಕೊಟ್ಟಂತ ಒಂದು ಉಪಚಾರ ಮಾಡಿದಾಗ ಆ ಆಶೀರ್ವಾದ ಎಲ್ಲೂ ಹೋಗೋದಿಲ್ಲ. ಅವ್ರಿಗೆ ಒಂದು ತಮಗೆ ನೀರು ಕೊಟ್ಟರು ಕೂಡ ಅದು ಆಶೀರ್ವಾದ ಎಲ್ಲೂ ಹೋಗೋದಿಲ್ಲ, ಅದು ಪ್ರತಿಫಲ ನಿಮ್ಗೆ ಸಿಕ್ಕೇ ಸಿಗುತ್ತದೆ. ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರ ಸೇವಕರು ನಿಮ್ಮ ಮನೆಗೆ ಬರುವಾಗ ಅದು ದೇವರ ಚಿತ್ತವಾಗಿದೆ. ಅವರು ನಿಮ್ಮನ್ನು ಬೋಧಿಸುವಾಗ, ಅವರು ನಿಮಗೋಸ್ಕರ ಪ್ರಾರ್ಥಿಸುವಾಗ, ಅವರ ಒಂದು ಆ ಪ್ರಾರ್ಥನೆಗೆ ಅವರಿಗೆ ಗೌರವಿಸಿರಿ. ನಿಮ್ಮ ಕೈಲಾದಷ್ಟು ಅವರಿಗೆ ನೀವು ಸಹಾಯ ಮಾಡಿದಾಗ ನಿಮಗೆ ದೇವರು ನಿಮಗಿರುವಂತ ಆ ಪಂಚತನಾಗಿರಲಿ, ಆ ಬಡತನಾಗಿರಲಿ, ಆ ರೋಗನಾಗಿರಲಿ, ಎಂತ ವ್ಯಾಧಿನೇ ಆಗಿರಲಿ, ಎಂತ ಮಾಟ ಮಂತ್ರ ಶಕ್ತಿನೇ ನಿಮಗೆ ಮುಟ್ಟಿಕೊಂಡಿದ್ರು ಕೂಡ ಆ ದೇವರ ಸೇವಕನು ನಿಮ್ಮ ಮನೆಯಲ್ಲಿ ಬಂದು ಒಂದೇ ಒಂದು ಪ್ರಾರ್ಥನೆ ಮಾಡಿ ಮಾತಾಡಿದರೆ ಅದು ಅಲ್ಲಿ ಜರುಗುತ್ತೆ. ಅಲ್ಲಲ್ಲೂಯ, ಆ ಅದ್ಭುತ ನಿಮ್ಮ ಜೀವಿತದಲ್ಲಿ ನಡೆಯುತ್ತೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಶೂನ್ಯ ಮಾಡದ ಸ್ತ್ರೀ ಯಾವ ರೀತಿ ಎಲೀಷ ಪ್ರವಾದಿಗೆ ಆರೈಕೆ ಮಾಡಿದಳು, ಆ ಸೇವೆ ಮಾಡಿದಳು, ಅದೇ ರೀತಿ ಇವತ್ತು ನೀವು ಕೂಡ ಆ ಶೂನ್ಯ ಮಾಡಂತೆ ದೇವರ ದಾಸರಿಗೆ ನೀವು ಗೌರವಿಸಿರಿ, ಅವರಿಗೆ ಆರೈಕೆ ಮಾಡಿರಿ, ಅವರಿಗೆ ಆಶ್ರಯ ಕೊಡಿರಿ. ನಿಮ್ಮ ಮನೆಗೆ ಬಂದಿದಾಗ ಅವ್ರಿಗೆ ಇಳ್ಕೊಳಕ ಅವರಿಗೆ ಬೇಕಾಗಿರೋ ಊಟ ಉಪಚಾರ ಮಾಡಿ. ಖಂಡಿತ ದೇವರು ನಿಮ್ಗೆ ಒಳ್ಳೇದು ಮಾಡ್ತಾರೆ. ನಿಮಗೆ ಯಾವುದೇ ವಿಷಯದ ಕೊರತೆ ಇದ್ರೂ ಕೂಡ ಖಂಡಿತ ಶೂನ್ಯ ಮಳೆಗಿರುವಂತಹ ಕುಂದು ಕೊರತೆ, ಆ ಬಂಜೆತನ ನೀಗಿಸಿ ಅವಳಿಗೆ ದೇವರು ಗಂಡು ಮಗುವನ್ನು ಕೊಟ್ಟಿದಂತ ಆ ದೇವರು ನಿನಗೂ ಕೂಡ ಇವತ್ತು ಆ ಭಾಗ್ಯ ಕೊಡ್ತಾರೆ. ಅಲ್ಲಲ್ಯ, ಯಾಕಂದ್ರೆ ಶೂನ್ಯ ಮಳೆಗೆ ಇದ್ದಂತ ದೇವರು ನಿನಗೂ ಇದ್ದಿದ್ದಾರೆ. ಆ ಶೂನ್ಯ ಮಳು ಆರಾಧಿಸುವ ದೇವರು, ನೀನು ಆರಾಧಿಸುವ ದೇವರು ಆತನೇ ಆಗಿದ್ದಾನೆ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿಮ್ಮ ಕಷ್ಟಗಳು, ನಿಮ್ಮ ಒಂದು ಸಮಸ್ಯೆಗಳು ತೆಗಿಬೇಕಾದರೆ, ಅದು ನೀಗಬೇಕಾದರೆ ದೇವರ ಸೇವಕರಿಗೆ ಗೌರವಿಸಿರಿ. ಅವ್ರು ಬಂದಿದಾಗ ಅವರಿಗೆ ಒಳ್ಳೆ ರೀತಿಯಿಂದ ನೀವು ಉಪಚಾರ ಮಾಡಿದಾಗ ದೇವರು ಅವ್ರ ಮುಖಾಂತರವಾಗಿ ನಿಮ್ಮ ಮನೆ, ನಿಮ್ಮ ಕುಟುಂಬ, ನಿಮ್ಮ ಜೀವನದಲ್ಲಿ ಆಶೀರ್ವಾದ ರಿಲೀಸ್ ಮಾಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಯಾವ ರೀತಿ ಎಲೀಷ ಪ್ರವಾದಿ ಮುಖಾಂತರ ಆ ಮಗಳು ಕೇಳಿಕೊಳ್ಳಲಿದ್ದರು, ದೇವರಲ್ಲಿ ಆ ಮಕ್ಕಳ ಭಯ ಕೊಟ್ಟಿದ್ರು. ಇವತ್ತು ನೀನು ಹಗಲು ರಾತ್ರಿ ದೇವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೀಯಾ, ಮಕ್ಕಳಿಲ್ಲ ಅಂತ ನೀನು ಕೊಂದು ಕೊರತೆಯಿಂದ ನೀನು ಕಣ್ಣೀರ್ ಹಾಕ್ತಾ ಇದೀಯಾ ಅಂದ್ರೆ ದೇವರು ನಿನ್ನ ಪ್ರಾರ್ಥನೆ ಖಂಡಿತ ಕೇಳ್ತಾನೆ. ಅಲ್ಲಿ ಶೋಧನೆ ಮಾಡೋದು ದೇವರ ಸೇವೆ ಕೇಳೇಕೊಂಡಿಲ್ಲ, ದೇವರ ಹತ್ರ ಮಕ್ಕಳು ಕೊಡುವಂತ ಬೇಡಕೊಂಡಿಲ್ಲ. ಆದರೂ ದೇವರು ಬಲ್ಲಾತನು, ನಾವು ಬೇಡದಿದ್ದರು, ನಾವು ಕೇಳಿಕೊಳ್ಳಲಿದ್ದರೂ ಕೂಡ ದೇವರು ನಮ್ಮನ್ನು ನೋಡುವಂತನಾಗಿದ್ದಾನೆ. ಇವತ್ತು ನೀನು ಹಗಲು ರಾತ್ರಿ ಮಕ್ಕಳೆಲ್ಲ ಕೊರಗುವಾಗ, ಕಣ್ಣೀರ್ ಹಾಕುವಾಗ ಭಯ ಪಡಬೇಡ ಮಗಳೇ. ಇವತ್ತು ನೀನು ಕೇಳುವಾಗ ನಿನಗೆ ನೀವು ಊಹಿಸೋದಕ್ಕಿಂತ ಹೆಚ್ಚಾಗಿ ದೇವರು ನೀನು ಪ್ರತಿಫಲ ಕೊಡ್ತಾರೆ. ಅದಕ್ಕೆ ನೀನು ಮಾಡ್ಬೇಕಾಗಿದ್ದು ಆ ದೇವರ ವಾಕ್ಯವನ್ನು ಓದಿ ದೇವರ ವಾಕ್ಯದ ನಡಿಬೇಕು. ದೇವರ ಸೇವಕರು ಬಂದಿದ್ದಾಗ ಉಪಚಾರ ಮಾಡು. ಒಂದು ತಮಗೆ ನೀರು ಅವ್ರು ಕೊಟ್ಟಿದ್ರು ಕೂಡ ಅವ್ರು ಆಶೀರ್ವಾದ ಮಾಡಿ ಹೋದ್ರಂದ್ರೆ ಆ ಆಶೀರ್ವಾದ ಆಗುವಂತೆ ಯೇಸು ಕ್ರಿಸ್ತನು ಆ ಕಾರ್ಯ ಮಾಡ್ತಾನೆ. ಆತರ ವಂಚನೆ ಮಾಡುವ ದೇವರಲ್ಲ. ಸ್ತ್ರೀಯ ತಳಲಿ ನನಗೆ ವಂಚಿಸಬೇಡಬದಾಗಿ
ಆ ಯೇಸು ಕ್ರಿಸ್ತನು ಹೇಳಿದಂತೆ ಮಾಡುವ ದೇವರಾಗಿದ್ದಾನೆ. ಆತನು ಮೋಸ ಮಾಡುವ ದೇವರಲ್ಲ, ವಂಚನೆ ಮಾಡುವ ದೇವರಲ್ಲ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು, ನೀನು ಹಗಲು ರಾತ್ರಿ ದೇವರ ಮೇಲೆ ಭಾರ ಇಟ್ಟು ನಂಬಿಕೆ ಇಟ್ಟು ಆತ ನೀನು ಕೂಗುವಾಗ ಆ ನೀನು ಕೂಗು ದೇವರು ಖಂಡಿತ ಕೇಳ್ತಾರೆ. ಸೊ ಮಕ್ಕಳಿಲ್ಲ ಅಂತ ನಿನಗೆ ಗೊತ್ತು, ಬಾಧೆ ಪಡುವಾಗ ಸೊ ದೇವರು ಖಂಡಿತ ನಿನಗೆ ಮಕ್ಕಳವಾಗಿ ಹೊಟ್ಟೆ ಕೊಡ್ತಾರೆ. ಪ್ಲಸ್ ದೇವರು ಏನ್ ಮಾಡ್ತಾರೆ, ನಿನಗ ಆಸ್ತಿ ಅಂತಸ್ತು ಐಶ್ವರ್ಯದಿಂದ ತುಂಬಿ ಉತ್ತಮ ಆರೋಗ್ಯ ಕೊಟ್ಟು ದೇವರನ್ನು ಆ ಶೂನ್ಯ ಮಗಳಂತೆ ದೇವರು ನಿನ್ನನ್ನು ಕೂಡ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನಾವು ಈ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸೊ ಹೀಗಾಗುವಂತೆ ಸೊ ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥಿಸೋಣ. ಹಲ್ಲೆಲೂಯಾ. ಜೀವ ಸ್ವರೂಪನಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ, ಮಹಿಮುಂಟಾಗಲಿ ದೇವ. ಹೌದು ಕರ್ತನೆ, ವಿಶೇಷವಾಗಿ ಕೇಳಿದಂತ ಈ ವಾಕ್ಯಗಳು ಕರ್ತನೆ ನಮ್ಮೆಲ್ಲರ ಆತ್ಮಿಕ ಲಾಭಕ್ಕೆ ಆಶೀರ್ವಾದ ಮಾಡಿ 30ಕ್ಕೆ 60, 60ಕ್ಕೆ 100ರಷ್ಟು ಬಲ ಕೊಟ್ಟು ಈ ವಾಕ್ಯದಂತೆ ನಾವೆಲ್ಲರೂ ನಡೆಯುವಂತೆ, ಈ ವಾಕ್ಯ ನಮಗೆ ಇವತ್ತು ಹೇಳಿದಾಗ ಈ ವಾಕ್ಯದಂತೆ ನಾವು ನಡೆಯುವಂತೆ, ನಿಮ್ಮ ಮಕ್ಕಳ ಜೀವಿಸುವಂತೆ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಬೇಕೆಂದು ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಪರಲೋಕದ ಪ್ರೀತಿಯುಳ್ಳ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇಷ್ಟೊತ್ತು ದೇವರ ವಾಕ್ಯದ ವಿಡಿಯೋ ನೋಡಿರುವಾಗ ಸೊ ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಿ ಸೊ ಇದು ದೇವರ ವಾಕ್ಯ ನೋಡಿ ದೇವರ ಆಶೀರ್ವಾದ ಹೊಂದಿಕೊಂಡು ಉನ್ನತವಾಗಿ ಸೊ ದೇವರ ಮಾರ್ಗ ನಡೀಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. 1 second. May God bless you and your family. Amen. Amen. Thank you Jesus. Praise the Lord.